ಈ ಮೂಢ ಹಗರಣದಲ್ಲಿ ನಾನು ಅಡ್ವೊಕೇಟ್ ಆಗಿ ಹೇಳುವಂಥದ್ದು ಪ್ರೈಮ ಪಕ್ಷ ಇಲ್ಲಿ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ಏನಂದರೆ ಯಾವ ಲೇಔಟನ್ನು ಕೂಡ ಇವ್ರು ಮೂಡೋದವ್ರು ಮಾಡಿದರು, ಅದು ಮಾಡಿದ ಮೇಲೆ ಇವರು ಅಗ್ರಿಕಲ್ಚರ್ ಲ್ಯಾಂಡ್ ಅಂಥೇಳಿ ಮೊದಲು ಪರ್ಚೇಸ್ ಮಾಡ್ತಾರೆ. ಆಮೇಲೆ ಅವ್ರ ಧರ್ಮಪತ್ನಿ ಹೆಸರಲ್ಲೇ ಅದು ಗಿಫ್ಟ್ ಕೊಡ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ಅದು ಲೇಔಟ್ ಮಾಡಿಬಿಟ್ಟಿದ್ರು ಆಗಲೇ. ಒಂದು ಸಲ ನೋಟಿಫಿಕೇಶನ್ ಆಗ್ತದೆ, ಆಮೇಲೆ ಡಿನೋಟಿಫಿಕೇಶನ್ ಆಗ್ತದೆ. ಇಷ್ಟೆಲ್ಲ ಆದಮೇಲೆ ಅಗ್ರಿಕಲ್ಚರ್ ಅಂತ ಹೇಳಿ ತೋರಿಸ್ತಾರೆ. ಮತ್ತು ಇನ್ನೊಂದು ಏನದ 2009ರಲ್ಲಿ, ಯಾಕಂದರೆ ಡೆವಲಪ್ಮೆಂಟ್ ಅಥಾರಿಟಿ ಇವರು ಯಾವುದೇ ಒಂದು ಲೇಔಟ್ ಮಾಡಿ ಜನರಿಗೆ ಸೈಟ್ ಕೊಡಬೇಕನ್ನುವಂಥದ್ದನ್ನು ನಿರ್ಧಾರ ಮಾಡಿದಾಗ ಎಷ್ಟೋ ಜನ ರೈತರು ಆ ಒಂದು ಲ್ಯಾಂಡ್ ಕೊಡಲಿಕ್ಕೆ ಮುಂದೆ ಬರಲಿಲ್ಲ. ಆ ಸಂದರ್ಭದಲ್ಲಿ 2009ರಲ್ಲಿ ನಂಗೆ ನೆನಪಿದೆ, 2009ರಲ್ಲಿ ಒಂದು ಸ್ಪೆಷಲ್ ಪ್ಯಾಕೇಜ್ ಅಂತ ಮಾಡಿದರು. ಯಾವುದೇ ರೈತರು ಮುಂದೆ ಬಂದು ಆ ಲ್ಯಾಂಡನ್ನು ಕೊಟ್ಟರೆ ಅದರಲ್ಲಿ 50% ಅದನ್ನು ಡೆವಲಪ್ ಮಾಡಿ ಆನ್ ದೇರ್ ಓನ್ ಕಾಸ್ಟ್ ಡೆವಲಪ್ ಮಾಡಿ ಅವ್ರಿಗೆ ವಿದೌಟ್ ಕಾಂಪೆನ್ಸೇಷನ್ 50% ಸೈಟ್ಗಳನ್ನು ಅವ್ರು ಮಾರ್ಕೋಬೇಕು, 50% ಸೈಟ್ಗಳನ್ನು ಮಾಲಕರು ಕೊಟ್ಟು ಅವ್ರಿಗೆ ಯಾರಿಗೆ ಬೇಕೋ ಅವ್ರು ಮಾರ್ಕೊಳ್ಬೋದು, ಇಟ್ಕೋಬೋದು. ಇದು ರೂಲ್ಸ್. ಮತ್ತು ಆದರೆ ಒಂದೇ ಒಂದು ಆ ರೂಲ್ಸಲ್ಲಿ ಇರುವಂಥ ಕಂಡೀಷನು, ಯಾವ ಲ್ಯಾಂಡನ್ನು ಅವರು ಲೇಔಟ್ ಮಾಡಿರ್ತಾರೆ ಅದೇ ಲ್ಯಾಂಡ್ನಲ್ಲಿ ಸೈಟ್ ಕೊಡಬೇಕು 50%. ಇಲ್ಲಿಗ ಸಿದ್ದರಾಮಯ್ಯವ್ರದ್ದು 3 ಎಕರೆ ಜಮೀನದ, ಆ 3 ಎಕರೆ ಜಮೀನದಲ್ಲೇ 50% ಸೈಟ್ಗಳನ್ನು ತೆಗೆದುಕೊಂಡಿದ್ರೆ ಇವತ್ತು ನಾವು ಯಾರೂ ಕ್ವಶನ್ ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ. ಇಟ್ ಈಸ್ ಅಗೇನ್ಸ್ಟ್ ದ ರೂಲ್ಸ್. ಅವ್ರು ಬಿಟ್ಟಿದ್ದು 10 ವರ್ಷದ ಹಿಂದೆ ಲೇಔಟ್ ಆದಂಥದ್ದಲ್ಲಿ ವ್ಯಾಲ್ಯೂಬಲ್ ಸೈಟ್ಗಳನ್ನು ಆಲ್ಟರ್ನೇಟಿವ್ ಸೈಟ್ 50% ಸೈಟ್ ತೆಗೆದುಕೊಂಡಿದ್ದ ವೈಲೇಷನ್, ಮತ್ತು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಸಿಲ್ಡಿನ್ ಮಾಡ್ಕೊಂಡಿದ್ದು ವೈಲೇಷನ್. ಇವೆಲ್ಲ ಒಂದಕ್ಕೊಂದು ವೈಲೇಷನ್ ಹಾಕ್ಕೊಂತ ಬಂದಿದೆ. ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರು ಇದು ಮಾಡಿದಾಗ ಆಟೋಮೆಟಿಕ್ ಇದು ಇನ್ವೆಸ್ಟಿಗೇಷನ್. ಈಗ ನೋಡಿ, ಇವತ್ತು ಯಾರೋ ಒಬ್ಬರು ಹೋಗಿ ಗೌರ್ನರ್ಗೆ ಅಪ್ರೋಚ್ ಆಗಿದ್ದಾರೆ. ಅಪ್ರೋಚ್ ಆಗಿ ಅವರನ್ನು ಅರೆಸ್ಟ್ ಮಾಡಿ ಅಂತ ಕೇಳಿಲ್ಲ. ಅವ್ರು ಕೇಳಿದ್ದು ಒಂದೇ ಒಂದು, ಈಗ ಆರ್ಡಿನರಿ ಪರ್ಸನ್ ಇದ್ದರೆ, ಯಾವುದೇ ಒಂದು ಹುದ್ದೆಯಲ್ಲಿದ್ದರೆ ನೇರವಾಗಿ FIR ಫೈಲ್ ಮಾಡ್ಬೋದು, ಕಂಪ್ಲೇಂಟ್ ಫೈಲ್ ಮಾಡಿ FIR ಫೈಲ್ ಮಾಡ್ಬೋದು. ಆದರೆ ಇವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನದಲ್ಲಿರೋದ್ರಿಂದ, ಸಂವಿಧಾನಕ್ಕೆ ಹುದ್ದೆಯಲ್ಲಿರೋದ್ರಿಂದ ಇವತ್ತು ಗವರ್ನರ್ನ ಒಂದು ಒಪ್ಪಿಗೆ ಪ್ರಾಸಿಕ್ಯೂಷನ್ ಬೇಕಾಗ್ತದೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ. ದಿಸ್ ಇಸ್ ಒನ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬೇಕಷ್ಟೇ. ಯಾಕೆ ಹೆದರ್ತಾರೆ ನಂಗೆ ಗೊತ್ತಿಲ್ಲ. ನೋಡಿ, ಎಲ್ಲಿವರೆಗೆ ಹೆದರಿಕೆ ಅಂದರೆ ಇವರಿಗೆ ಸಿದ್ದರಾಮಯ್ಯವ್ರಿಗೆ ಅಸೆಂಬ್ಲಿಯಲ್ಲಿ ಈಗೆಲ್ಲ ಹೇಳ್ತಾರೆ, ಇವತ್ತು BJP ಇನ್ಸ್ಟೇಬಲ್ ಮಾಡ್ತಾ ಇದ್ದಾರೆ ಸರ್ಕಾರನ, ಆಪರೇಷನ್ ಕಮಲ ಮಾಡ್ತಿದ್ರೆ. ನಾವು ನಿಮ್ಮದು ಏನು ಫಾಲ್ಟ್ ಇದೆ ಅದಕ್ಕೆ ಉತ್ತರ ಕೊಡ್ರಿ. ಅಸೆಂಬ್ಲಿಯಲ್ಲಿ ಅಡ್ಜರ್ಮೆಂಟ್ ಮೋಷನ್ BJP JDS ಅವರು ಅಡ್ಜರ್ಮೆಂಟ್ ಮೋಷನ್ ಮಾಡಿದರು, ಮೂಢ ಹಗರಣ ಬಗ್ಗೆ ಚರ್ಚೆ ಮಾಡ್ಬೇಕಂತೇಳಿ. ಅದಕ್ಕೆ ನಿಜವಾಗಿ ಅವ್ರಿಗೆ ಏನೂ ಯಾವುದೇ ಸಮಸ್ಯೆ ಇರಲಿಲ್ಲ ಅಂದರೆ, ಫಾಲ್ಟ್ ಇಲ್ಲ ಅಂದರೆ ಅವರು ಅವಕಾಶ ಕೊಡಬೇಕಾಗಿತ್ತು. ಅಲ್ಲಿ ಅಸೆಂಬ್ಲಿಯಲ್ಲಿ ರಿಪ್ಲೈ ಕೊಡ್ಬೋದಾಗಿತ್ತು. ಆದರೆ ಸ್ಪೀಕರ್ ಮುಖಾಂತರ ಅದನ್ನು ರಿಜೆಕ್ಟ್ ಮಾಡಿಸಿದರು. ರಿಜೆಕ್ಟ್ ಮಾಡಿಸಿ ಪಲಾಯನವಾದ ಮಾಡಿ ಇದು ವಿಧಾನಸಭೆಯನ್ನು ಸೆನೆಟ್ಗೆ ಅರ್ಜೋನ್ ಮಾಡಿದರು. ನೆಕ್ಸ್ಟ್ ಡೇ ಪತ್ರಿಕಾಗೋಷ್ಠಿ ಕರೆದು ಅಲ್ಲಿ ಅಸೆಂಬ್ಲಿಯಲ್ಲಿ ಏನು ಉತ್ತರ ಕೊಡಬೇಕಾಗಿತ್ತಲ್ಲ ಆ ಉತ್ತರವನ್ನು ಪತ್ರಿಕಾಗೋಷ್ಠಿ ಮುಖಾಂತರ ಅವರು ಉತ್ತರ ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಆದಂಥ ವಿಚಾರಗಳನ್ನು ಮರುದಿವಸ ಪತ್ರಿಕೆಯಲ್ಲಿ ಜಾಹೀರಾತು ಮುಖಾಂತರ ಅದನ್ನು ಪಬ್ಲಿಷ್ ಮಾಡಿಸ್ತಾರೆ. ಆ ಪರಿಸ್ಥಿತಿ ಬಂದರೆ ಯಾವ ರೀತಿ ಇವತ್ತು ಆ ಕೇಸ್ನಲ್ಲಿ ಇವರು ಡಿಫಾಲ್ಟ್ ಆಗ್ಯಾರ. ಮತ್ತು ಇನ್ನೊಂದು ನಾನು ಹೇಳ್ತೀನಿ, ಇವರು ಸಾಚಾ ಆಗಿದ್ದರೆ ಇವತ್ತು ಹಿಂದೆ ನಾನು ಪ್ರತಿಪಕ್ಷ ನಾಯಕನೇ ಇದ್ದಾಗ ಅರ್ಕಾವತಿ ಹಗರಣವನ್ನು ಸುಮಾರು 900 ಎಕರೆ ಜಮೀನನ್ನು ರೀಡು ನೆಪದಲ್ಲಿ ಡಿನೋಟಿಫೈ ಮಾಡಿದರು. ಅದನ್ನು ನಾನು ರೈಸ್ ಮಾಡಿದೆ. ಮೊದಲು ಡಿನೈ ಮಾಡಿದರು, ಆ ಫೈಲಿಗೆ ನಾನು ಸೈನ್ ಮಾಡಿಲ್ಲ ಅಂತಂದರು. ಕೊನೆಗೆ ಅವರು ಸಹಿ ಮಾಡಿದ್ದನ್ನು ಕಾಪಿಯನ್ನು ನಾನು ತೋರಿಸಿದಾಗ ಅನಿವಾರ್ಯವಾಗಿ ಅವರು ಗಾಬರಿ ಆದರು. ಕೊನೆಗೆ ಒಂದು ನ್ಯಾಯಾಂಗ ತನಿಖೆ ಅಂತ ಜಸ್ಟಿಸ್ ಕೆಂಪಣ್ಣ ಅವರ ಆಯೋಗವನ್ನು ನೇಮಕ ಮಾಡಿದರು. ಅದರಲ್ಲಿ ನಾನು ಎಲ್ಲ ಡಾಕ್ಯುಮೆಂಟ್ಸ್ ಹಾಜರು ಮಾಡಿ ಫೈಟ್ ಮಾಡಿದ್ವಿ ವಕೀಲರ ಮುಖಾಂತರ. ನ್ಯಾಯಾಂಗ ತನಿಖೆ ಆಯಿತು. ಕೆಂಪಣ್ಣ ವರದಿ ಬಂದು ಈಗಾಗಲೇ ಒಂದು 7-8 ವರ್ಷ ಆಗಿದೆ. ಅವರು ಮುಖ್ಯಮಂತ್ರಿ ಇದ್ದಾಗ ಸಬ್ಮಿಟ್ ಆಯಿತು. ಅವತ್ತು ಸದನದಲ್ಲಿ ಮಂಡನೆ ಮಾಡ್ಬೋದಾಗಿತ್ತಲ್ಲ. ಮತ್ತು ಯಾವಾಗಲೂ ಹೇಳ್ತಾರೆ, ನಾ ಅರ್ಕಾವತಿಲಿ ನಾ ಏನೂ ತಪ್ಪು ಮಾಡಿಲ್ಲ, ನಂದೇನು ಫಾಲ್ಟ್ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಫಾಲ್ಟ್ ಇಲ್ಲ ಅಂದಿದ್ರೆ ನೀವು ಕೆಂಪಣ್ಣ ಆಯೋಗದ ರಿಪೋರ್ಟನ್ನು ಸಬ್ಮಿಟ್ ಮಾಡಿರಿ. ಇವತ್ತು ನೀವು ಮುಖ್ಯಮಂತ್ರಿ ಇದ್ದೀರಿ, ನೀವು ಸಬ್ಮಿಟ್ ಮಾಡಿರಿ. ಇವತ್ತು ಸದನದಲ್ಲಿ ಮಂಡನೆ ಮಾಡಿದರೆ ನೀವು ಸಾಚೆ ಅಂತ ಹೇಳ್ಬೋದು. ನಿಮ್ಮ ಅವಧಿಯಲ್ಲಿ ಕೂಡ ಮಾಡ್ಬೋದಾಗಿತ್ತು. ಅಲ್ಲ, ಮಾಡಿಲ್ಲ. ಯಾಕೆ ಮಾಡಿಲ್ಲ? ಅವರು ಒತ್ತಾಯ ಮಾಡ್ಬೋದಾಗಿತ್ತು, ಮಾಡಿಲ್ಲ. ಈಗ ಮುಖ್ಯಮಂತ್ರಿ ನನಗೆ ಗೊತ್ತಿಲ್ಲ. ಈಗ ಅವತ್ತು ಮಾಡಿಲ್ಲ ಅಷ್ಟೇ. ಇವತ್ತು ನೀವು ಮುಖ್ಯಮಂತ್ರಿ ಅಧಿಕಾರದಲ್ಲಿದ್ದೀರಲ್ಲ, ಇವತ್ತು ಸಬ್ಮಿಟ್ ಮಾಡಿ. ನೀವು ಸಾಚೆ ಅಂದಿದ್ರೆ ಆ ಅರ್ಕಾವತಿ ವರದಿಯನ್ನೇ ನೀವು ರಿಪೋರ್ಟನ್ನು ಸಬ್ಮಿಟ್ ಮಾಡಿರಿ, ಸದನ ಬಹಿರಂಗಪಡಿಸ್ರಿ ಸಾರ್ವಜನಿಕವಾಗಿ. ನೀವು ಫಾಲ್ಟ್ ಇಲ್ಲ ಅನ್ನುವಂಥದ್ದು ಪ್ರೂವ್ ಮಾಡಿರಿ. ಅದನ್ನೂ ಮಾಡ್ಲಿಕ್ಕೆ ತಯಾರಿಲ್ಲ. ಬರೀ ಸಾಚಾ ಅಂತ ಹೇಳಿ ಹೇಳ್ಕೊಳ್ಳುವಂಥದ್ದು. ಒಂದು ಇನ್ವೆಸ್ಟಿಗೇಷನ್ಗೂ ನೀವು ತಯಾರಿಲ್ಲ ಅಂತಂದರೆ ಇದರಲ್ಲಿ ಅವ್ರದ್ದು ಫಾಲ್ಟ್ ಕಂಡು ಬರ್ತದೆ. ಪ್ರೈಮಾ ಫೇಶೆ ಅವ್ರ ತಪ್ಪುಗಾರ. ಈಗ ಕೋವಿಡ್ ಹಗರಣ, ನಿಮ್ಮ ಕಾಲದಲ್ಲಿ ಕೋವಿಡ್ ಹಗರಣ ಆಗಿದೆ, ಹಾಗಾಗಿ ಅದನ್ನ ತನಿಖೆ ಯಾರು ಬೇಡ ಅಂತಾರ್ರಿ? ಯಾರು ಬೇಡಂದ್ರು?
ಇವರು ಅಧಿಕಾರ ಬಂದು ಈಗ 1 ವರ್ಷ 1.5 ವರ್ಷ ಆತಲ್ಲ ಈಗ ಸಿದ್ದರಾಮಯ್ಯವರು ಅದನ್ನ ಹೇಳ್ಕೊಂತ ಬಂದಾರ. ಆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಒಳಗೆ ಎಚ್ ಕೆ ಪಾಟೀಲ್ ಇದ್ರು, ಅದನ್ನು ರಿಪೋರ್ಟು ಕೊಟ್ಟಾರ. ಆಯ್ತಪ್ಪ, ಹಂಗ್ರಿ ಇಲ್ಲಿವರೆಗೂ ಒಂದು FIR ಫೈಲ್ ಮಾಡಿಲ್ಲಲ್ಲ ನೀವು, ಯಾಕೆ? ಬರೀ ಹೇಳೋದಾಯ್ತು. ಅವ್ರ ಮೇಲೆ ಆ ಮಂತ್ರಿ ಮೇಲೆ ಕೇಸ್ ಅದ, ಈ ಮಂತ್ರಿ ಮೇಲೆ ಕೇಸ್ ಅದ, ಅವ್ರ ಮೇಲೆ FIR ಹಾಕ್ತೀವಿ, ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಯಾರು ಬೇಡಂದ್ರೆ ನಿಮಗೆ? ನಿಮ್ಮ ಕಡೆ ಯಾವುದೂ ಇಲ್ಲ, ರೆಕಾರ್ಡ್ಸು ಇಲ್ಲ, ಏನಿಲ್ಲ, ಬರೀ ಮಾತಾಡ್ತೀವಿ. ಹೀಗಾಗಿ ಇವತ್ತು ಕಾಂಗ್ರೆಸ್ನವ್ರು ರಾಜಭವನ್ ಚಲೋ ಮಾಡ್ತಾರೆ. ಅದಕ್ಕೆ ಇದೆಲ್ಲ ಮುಚ್ಚಿ ಹಾಕಲಿಕ್ಕೆ, ಸತ್ಯ ಸಂಗತಿಗಳನ್ನು ಸಾರ್ವಜನಿಕರಿಂದ ಮುಚ್ಚಿ ಹಾಕುವ ಸಲುವಾಗಿ ಇದೆಲ್ಲ ಅವ್ರು ಮಾಡ್ತಾ ಇದ್ದಾರೆ. ಇದರಲ್ಲಿ ಅರ್ಥನೇ ಇಲ್ಲ. ಹೀಗಾಗಿ ಈ ರೀತಿ ಇದನ್ನು ಕಾನೂನು ಒಂದು ಕಡೆ ಇವತ್ತು ಕೇಸ್ ಇದೆ, ಅಲ್ಲಿ ನೀವು ಫೈಟ್ ಮಾಡಿರಲ್ಲ. ನಿಮಗೆ ಜೂನಿಯರ್ ಇದ್ರೆ ನೀವು ಫೈಟ್ ಮಾಡಿರಿ. ಎಲ್ಲಿ ಸೀನಿಯರ್ ಕೌನ್ಸಿಲ್ನ ಕೋಟಿಗಟ್ಟಲೆ ಖರ್ಚು ಮಾಡಿ ಇವತ್ತು ಸೀನಿಯರ್ ಕೌನ್ಸಿಲ್ನ ದಿಲ್ಲಿಯನ್ನು ಕರೆಸ್ತಾ ಇದ್ದೀರಿ, ಇಷ್ಟೆಲ್ಲ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ಮತ್ತು ರಾಜಭವನ ಚಲೋ ಏನು ಯಾಕೆ ಬೇಕಾಗಿತ್ತು ಅಂತ ನಾನು ಕೇಳ್ತೀನಿ. ನಿಮ್ಮಲ್ಲಿ ಫಾಲ್ಟ್ ಇದೆ, ಅದನ್ನು ಮುಚ್ಚಿ ಹಾಕಲಿಕ್ಕೆ ಇದೆಲ್ಲ ಕುತಂತ್ರ ಮಾಡ್ತಿದ್ರಿ ಅಂತ ಹೇಳ್ತೀನಿ. ಸರ್, ಈಗ ನಾರಾಯಣಸ್ವಾಮಿ ಅವರು ಶೆಡ್ ಒಬ್ಬರು KTR ಅಲ್ಲ ಅದೇ ವಿಚಾರ ರಾಜ್ಯದಲ್ಲಿ ಸಿಡಿ ವಿಚಾರ ದೊಡ್ಡ ಮಟ್ಟದ ಚರ್ಚೆ ಆಗ್ತದೆ. ಮಾಜಿ CM ಅವ್ರದ್ದು ಒಬ್ಬರದು ಅನ್ನೋದು ಬಹುಶಃ ಏನು ಸಂದೇಶ ಇಲ್ಲ. ನೀವು ಯು ಆರ್ ಆಸ್ಕಿಂಗ್ ಎ ರಾಂಗ್ ಪರ್ಸನ್. ಅಲ್ಲ ಅಂದ್ರೆ ಸಿಡಿ ಅಲ್ಲಿ ನೀವು ಬೆಂಗಳೂರು ಅವ್ರು ಕೇಳಿ ಈಗ ಮತ್ತೆ ಸಿಡಿ ವಿಚಾರ ಮತ್ತೆ ಅಂದ್ರೆ ನೋಡಿ, ನನಗೆ ಏನು ಗೊತ್ತಿಲ್ಲ. ರಾಜ್ಯದಲ್ಲಿ ಈ ಪದ್ಧತಿ ನೋಡಿ, ಬರ್ತಾ ಇದೆ? ನಾ ಒಂದು ಹೇಳ್ತೀನಿ, ಇಡೀ ರಾಜ್ಯದಲ್ಲಿ ಅರಾಜಕತೆ ಮೂಡಿದೆ, ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ, ಲಾ ಆ್ಯಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆ. ಇವತ್ತು ದರ್ಶನದ ವಿಚಾರ ತಗೊಳ್ಕೊಳ್ತಾರೆ. ಪರಪ್ಪನ ಆಗ್ರಹಾಲದಲ್ಲಿ ಅವ್ಯವಹಾರ ನಡೀತದಂದ್ರೆ ಬೇರೆ ಜೈಲಿನಲ್ಲಿ ನಡೆಯೋದಿಲ್ಲ. ಎಲ್ಲ ಕಡೆ ಹಣೆ ಬರ ಅಷ್ಟೇ. ನಿಮ್ದು ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ, ಸ್ಟ್ರಿಕ್ಟ್ ಇಲ್ಲ. ಇವತ್ತು ಅಲ್ಲಿ ಆಗಿದ್ದು ಬಳ್ಳಾರಿಯಲ್ಲಿ ಆಗ್ತದೆ, ಮತ್ತೊಂದು ಕಡೆನೂ ಆಗ್ತದೆ, ಧಾರವಾಡದಲ್ಲಿ ಆಗ್ತದೆ, ಬೆಳಗಾವದಲ್ಲಿ ಆಗ್ತದೆ. ನಿಮ್ಮ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ.